ಮದುವೆ, ಈ ಮದುವೆನ ಏನಕ್ಕೆ ಸೃಷ್ಟಿ ಮಾಡಿದ್ದೀವಿ, ಇದ್ರ ಉದ್ದೇಶ ಏನು, ಪ್ರತಿಯೊಬ್ಬರೂ ಈ ಮದುವೆಗೆ ಏನಕ್ಕೆ ಇಷ್ಟೊಂದು ಇಂಪಾರ್ಟೆನ್ಸ್ ಕೊಟ್ಟಿರೋದು, ಕಂಪ್ಲೀಟಾಗಿ ಇದ್ರದ್ದು ಒಳನೋಟ ಏನಿದೆ ಅನ್ನೋದನ್ನು ನೋಡೋಣ. ನೀವು ಮದುವೆನ ನಿಮ್ಮ ಪೇರೆಂಟ್ಸು ಒತ್ತಾಯದ ಮೇಲೆ ಆಗ್ತಾ ಇರ್ಬೋದು ಅಥವಾ ಆಗಿರ್ಬೋದು, ಅಥವಾ ನಿಮ್ಮ ಸುತ್ತಮುತ್ತ ಇರೋವಂಥ ಜನರುಗಳ್ನ ನೋಡಿ ನೀವು ಮದುವೆ ಆಗಿರ್ಬೋದು, ಅಥವಾ ನೀವು ಮದುವೆ ಆಗೋದಕ್ಕೆ ಟ್ರೈ ಮಾಡ್ತಿರ್ಬೋದು. ಸೊ ನೀವು ಈ ಮದುವೆ ಆಗಬೇಕು ಅಂತ ಬಂದಾಗ ನಿಜವಾಗ್ಲೂ ಈ ಒಂದು ಕ್ಲಾರಿಟಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಮದುವೆ ಅನ್ನೋದು ಕಂಪ್ಲೀಟಾಗಿ ನಾವು ಸೃಷ್ಟಿ ಮಾಡಿರೋದು. ಏನಕ್ಕೆ ಈ ಮದುವೆನ ಸೃಷ್ಟಿ ಮಾಡಿದ್ದೀವಿ ಅಂದರೆ, ಈ ನೇಚರ್ ಏನು ಮಾಡಿದೆ, ಈ ಒಂದು ಮನುಷ್ಯ ಜೊತೆನ ಸಂತಾನೋತ್ಪತ್ತಿ ಮಾಡಿಸೋದಕ್ಕೆ ಈ ಒಂದು ಗಂಡು ಮತ್ತು ಹೆಣ್ಣಿಗೆ ಸೆಕ್ಸುವಲ್ ಡಿಸೈರ್ಸ್ ಅಂತ ಕ್ರಿಯೇಟ್ ಮಾಡಿದೆ. ಸೊ ಇದು ಪ್ರತಿಯೊಬ್ಬ ಮನುಷ್ಯರಲ್ಲೂ ಇರುತ್ತೆ. ಸೊ ಅದಕ್ಕೋಸ್ಕರ ಈ ಒಂದು ಫಿಸಿಕಲ್ ನೀಡ್ಸ್ ಅಂತ ಕರಿತೀವಿ, ಈ ಒಂದು ಅವಶ್ಯಕತೆಗೋಸ್ಕರ ಮ್ಯಾರೇಜನ್ನು ಸೃಷ್ಟಿ ಮಾಡಿದ್ದೀವಿ. ಈ ಒಂದು ಉದ್ದೇಶಕ್ಕೆ ಮದುವೆ ಆಗೋದು. ಸೊ ಐ ಆಮ್ ನಾಟ್ ಅಗೇನ್ಸ್ಟ್ ಮ್ಯಾರೇಜ್, ನಾನು ಮದುವೆ ವಿರುದ್ಧ ಮಾತಾಡ್ತಾ ಇಲ್ಲ. ಆದರೆ ಒಂದಷ್ಟು ಪರಿಣಾಮಗಳ ಬಗ್ಗೆ ತಿಳ್ಕೊಬೇಕು ಮ್ಯಾರೇಜ್ ಆಗೋದ್ರಿಂದ. ಏನಕ್ಕೆ ಅಂದರೆ, ಈ ಒಂದು ಸಮಾಜದಲ್ಲಿ ನಾವು ಬದುಕ್ತಾ ಇದ್ದೀವಿ. ಮ್ಯಾರೇಜ್ ಅನ್ನೋದು ಯಾವ ಥರ ಸೃಷ್ಟಿಯಾಗಿದೆ ಅಂದರೆ, ಜಸ್ಟ್ ಫಿಸಿಕಲ್ ನೀಡ್ಸ್ ಆಗಿಬಿಟ್ಟಿದ್ರೆ ಓಕೆ, ಈ ಒಂದು ಸೆಕ್ಷುವಲ್ ಡಿಸೈರ್ಸ್ ಅನ್ನೋದೇನಿದೆ ಅದನ್ನು ಫುಲ್ಫಿಲ್ಮೆಂಟ್ ಮಾಡ್ಕೊಳ್ಳೋಕ್ಕೋಸ್ಕರ ಮ್ಯಾರೇಜ್ ಮಾಡಿಬಿಟ್ಟು, ಮ್ಯಾರೇಜಲ್ಲಿ ಫುಲ್ಫಿಲ್ಮೆಂಟ್ ಆಗಿದ್ದರೆ ಏನೂ ಪ್ರಾಬ್ಲಮ್ ಇರ್ತಿರ್ಲಿಲ್ಲ. ಆದರೆ ಇದು ಒಂದಷ್ಟು ಅನ್ಕಾನ್ಷಿಯಸ್ಲಿ ಒಂದಷ್ಟು ಬಾಂಡೇಜಸ್ನ ಕ್ರಿಯೇಟ್ ಮಾಡಿದ್ದಾರೆ. ಯಾವ ಥರ ಅಂದರೆ, ಈಗ ಗಂಡು ಅಥವಾ ಹೆಣ್ಣು ಮದುವೆ ಆದಾಗ ನೀನು ಗಂಡ, ನೀನು ಹೆಂಡತಿ, ಅದು ಅವ್ರಿಗೆ ಮಕ್ಕಳಾದಾಗ ಇದು ನನ್ನ ಮಗು ಅಥವಾ ನನ್ನ ಮಕ್ಕಳು, ಈ ರೀತಿಯ ಒಂದಷ್ಟು ಗುರುತುಗಳನ್ನ ಮಾಡ್ಕೊಂಡಿದ್ದಾರೆ. ಸೊ ಈ ರೀತಿಯ ಒಂದು ಗುರುತುಗಳು ಏನಾಗುತ್ತೆ ಅಂದರೆ, ಬೋತ್ ಮೆನ್ ಆ್ಯಂಡ್ ವುಮೆನ್ಗೆ ಇದು ಬಾಂಡೇಜ್ ಆಗುತ್ತೆ. ಈ ರೀತಿ ಬಾಂಡೇಜ್ ಆಗೋದ್ರಿಂದ ಏನಾಗುತ್ತೆ ಅಂದರೆ, ಅವರೊಳಗಡೆ ಫ್ರೀಡಮ್ ಇರೋದಿಲ್ಲ. ಸೊ ಲೈಫಲ್ಲಿ ತುಂಬ ಸ್ಟ್ರಗಲಿಂಗ್ ಇರುತ್ತೆ ಮತ್ತು ಸಫರಿಂಗ್ ಇರುತ್ತೆ. ಯಾಕಂದರೆ ಒಂದು ಫ್ರಿಕ್ಷನ್ನು ಪ್ರತಿದಿನ ಆಗ್ತಾ ಇರುತ್ತೆ. ಗಂಡು ಮತ್ತು ಹೆಣ್ಣು, ಆ ಒಂದು ಗಂಡ ಮತ್ತು ಹೆಂಡತಿಗೆ ಪ್ರತಿದಿನ ಇದು ಆಗ್ತಾ ಇರುತ್ತೆ. ಸೊ ಇದು ನೀವು ಎಲ್ಲ ಕಡೆ ನೋಡ್ಬೋದು. ಆಲ್ಮೋಸ್ಟ್ ತುಂಬ ರಿಲೇಷನ್ಶಿಪ್ಗಳು ಈ ಥರ ಒಂದಷ್ಟು ಟ್ರ್ಯಾಪ್ಗೆ ಸಿಗಾಕೊಂಡು ಸಫರ್ ಪಡ್ತಾ ಇರ್ತಾರೆ. ಬಟ್ ಅವ್ರಿಗೆ ಇದರಿಂದ ಹೊರ್ಗಡೆ ಬರೋದು ಹೇಗೆ ಅನ್ನೋದನ್ನು ಅವ್ರು ಇದರಿಂದ ಹೊರ್ಗಡೆ ಬರೋದಕ್ಕೆ ತುಂಬ ಟ್ರೈ ಮಾಡ್ತಿರ್ತಾರೆ. ಬಟ್ ಅವ್ರಿಗೆ ಹೆಂಗೆ ಬರೋದಂತ ಗೊತ್ತಿರೋದಿಲ್ಲ. ಬಟ್ ಒಂದು ಅಡ್ವೈಸ್ ಕೊಡೋದಾದರೆ, ಮ್ಯಾರೇಜ್ನ ಒಂದು ಈ ರೀತಿನೇ ನೋಡ್ಬೋದು. ಜಸ್ಟ್ ನಾವು ಫಿಸಿಕಲ್ ಒಂದು ಆಯಾಮಕ್ಕೆ, ಈ ಒಂದು ದೈಹಿಕ ಆಯಾಮಕ್ಕೆ ಸೀಮಿತವಾಗಿ ಇಟ್ಕೊಳ್ದೇನೆ ನಮಗೆ ಇನ್ನೊಂದು ಒಂದು ಆಯಾಮ ಇದೆ. ನಾವು ವಿಕಾಸ ಹೊಂದಿದ್ದೀವಿ, ನಾವು ಎವಲ್ಯೂಷನ್ ಆಗಿದ್ದೀವಿ. ನಮಗೆ ಮನ್ಸು ಪಟ್ಟರೆ ನಮ್ಮಲ್ಲಿರೋ ಈ ಒಂದು ಬಾಂಡೇಜಸ್ ಏನಿದೆ ಇದರಿಂದ ಕಂಪ್ಲೀಟಾಗಿ ಹೊರಗಡೆ ಬಂದು ಈ ನೇಚರ್ನ ಒಂದು ಭಾಗ ಆಗ್ಬೋದು. ಅಸ್ತಿತ್ವದಲ್ಲಿರೋ ಈ ಒಂದು ಆಯಾಮಕ್ಕೆ ನೀವು ಜೊತೆ ಆಗ್ಬೋದು. ಇದರಿಂದ ನಿಮಗೆ ಒಂದು ಫ್ರೀಡಮ್ ಅನ್ನೋದು ಒಳಗಡೆ ಇರುತ್ತೆ. ಇದು ಬೋತ್ ಮೆನ್ ಆ್ಯಂಡ್ ವುಮೆನ್ಗೆ ಇದು ಪಾಸಿಬಿಲಿಟೀಸ್ ಇರುತ್ತೆ. ಈ ರೀತಿ ಒಂದಷ್ಟು ವಿಷಯಗಳನ್ನ ನೀವು ಮದುವೆ ಆಗಿರೋರು ಅಥವಾ ಮದುವೆ ಆಗಬೇಕು ಅಂತ ಅಂದ್ಕೊತಿರೋರು ಈ ಒಂದು ಕಮಿಟ್ಮೆಂಟ್ ತೊಗೊಂಡು ಒಂದು ಡೀಲಿಗೆ ಬಂದರೆ ಆ ಒಂದು ರಿಲೇಷನ್ಶಿಪ್ಗಳು ತುಂಬ ಚೆನ್ನಾಗಿರುತ್ತೆ. ಇದು ಯಾವಾಗಲೂ ಒಂದು ಚಾಯ್ಸ್ ಇರುತ್ತೆ. ಈ ಒಂದು ರಿಲೇಷನ್ಶಿಪ್ ಅನ್ನೋದೇನಿದೆ, ಈ ಒಂದು ಮ್ಯಾರೇಜ್ ಏನಿದೆ, ಅದು ಬಂಧನವೂ ಆಗ್ಬೋದು ಅಥವಾ ಅಲ್ಟಿಮೇಟ್ ಪಾಸಿಬಿಲಿಟಿನ ನೀವು ರೀಚ್ ಮಾಡ್ಬೋದು. ಸೊ ಇಂಥ ವಿಷಯಗಳ್ನ ಸಮಾಜದಲ್ಲಿ ಯಾರೂ ಹೇಳೋದು ಇಲ್ಲ. ಯಾಕಂದರೆ ತುಂಬ ಕಮ್ಮಿ ಇಂಥ ವಿಷಯಗಳನ್ನ ಶೇರ್ ಮಾಡ್ತಾ ಇರೋದು, ಸ್ಪ್ರೆಡ್ ಮಾಡ್ತಾ ಇರೋದು. ಯಾಕಂದರೆ ಅವರು ಜಸ್ಟ್ ಸ್ಟಕ್ ಇನ್ ದ ಫಿಸಿಕಲ್ ಡೈಮೆನ್ಷನ್, ಇಲ್ಲಾಂದರೆ ಈ ಒಂದು ಫಿಸಿಕಲ್ ಬಾಂಡೇಜ್ಗೆ ಅವರು ಸ್ಟಕ್ ಆಗಿದ್ದಾರೆ. ಸೊ ಇಂಥ ವಿಷಯಗಳ್ನ ಅವೇರ್ನೆಸ್ ಮೂಡಿಸೋದು ತುಂಬ ಇಂಪಾರ್ಟೆಂಟು. ಏನಕ್ಕೆ ಅಂದರೆ, ನಮಗೂ ಈ ಮನುಷ್ಯ ಜಾತಿಗೂ ಮತ್ತು ಪ್ರಾಣಿ ಪಕ್ಷಿಗಳಿಗೂ ಆ ಒಂದು ಜಾತಿಗೂ ಸಖತ್ತು ಡಿಫ್ರೆನ್ಸ್ ಇದೆ. ಏನಕ್ಕೆ ಅಂದರೆ, ಪ್ರಾಣಿ ಪಕ್ಷಿಗಳು ಜಸ್ಟ್ ಅವಕ್ಕೆ ಊಟ ಬೇಕು ಮತ್ತು ಅವು ಸಂತಾನೋತ್ಪತ್ತಿ ಮಾಡಬೇಕು.
ಅದಷ್ಟೇ ಎರಡೇ ಅವಕ್ಕೆ ತುಂಬ ಇಂಪಾರ್ಟೆಂಟು. ಅವೆರಡಾದರೆ ಅವು ಆರಾಮಾಗಿರ್ತವೆ. ಬಟ್ ಮನುಷ್ಯರದ್ದು ಆಗಲ್ಲ. ನಾವು ಕೂಡ ಸೇಮ್ ಮನುಷ್ಯರು ಪ್ರಾಣಿ ಪಕ್ಷಿಗಳ ಥರನೇ ಮಾಡ್ತೀವಿ, ಬಟ್ ನಾವು ಅದನ್ನೆಲ್ಲ ನಾವು ಕಾನ್ಷಿಯಸ್ಲಿ ಮಾಡ್ತೀವಿ. ಮತ್ತು ನಮಗೆ ನೇಚರ್ ಇದನ್ನು ಯಾವುದನ್ನು ನಮಗೆ ಬೌಂಡ್ರೀಸ್ ಹಾಕಿಲ್ಲ. ನಾವು ಮನ್ಸು ಪಟ್ಟರೆ ಇದೆಲ್ಲದ್ರಿಂದನೂ ಹೊರಗಡೆ ಬರ್ಬೋದು. ಮತ್ತು ನಾವು ಈ ಒಂದು ಅಸ್ತಿತ್ವದ ಭಾಗ ಆಗ್ಬೋದು, ಅಥವಾ ನೇಚರ್ ಜೊತೆ ಮಿಂಗಲ್ ಆಗ್ಬೋದು. ಮತ್ತು ಈ ಒಂದು ಮನುಷ್ಯ ಜಾತಿನೇ ಒಂಥರ ಅದ್ಭುತ ಇದು. ಯಾಕಂದರೆ ಇದು ವಿಕಾಸ ಹೊಂದಿರೋವಂಥ ಒಂದು ಜಾತಿ ಇದು. ಇದನ್ನು ನಾವು ಎಕ್ಸ್ಪೀರಿಯೆನ್ಸ್ ಮಾಡೋದು ತುಂಬ ಇಂಪಾರ್ಟೆಂಟು. ಜಸ್ಟು ನಾವು ಫಿಸಿಕಲ್ ಡೈಮೆನ್ಷನಲ್ಲೇ ಸ್ಟಕ್ ಆಗಬಾರ್ದು. ಜಸ್ಟು ಫುಡ್ಡು ಸರ್ವೈವಲ್ ಆಗೋದಕ್ಕೆ ಅದರಲ್ಲೇ ಹೋಗ್ಬಾರ್ದು. ಮತ್ತು ರಿಪ್ರೊಡಕ್ಷನ್ ಇದರಲ್ಲೇ ನಾವು ಎಂಟ್ಯಾಂಗಲ್ಮೆಂಟ್ ಆಗ್ಬೋದು, ಬಂಧನ ಆಗ್ಬಾರ್ದು. ಸೊ ಇದರಿಂದ ಬಿಡಿಸ್ಕೊಳ್ಳೋದಕ್ಕೆ ಟ್ರೈ ಮಾಡಬೇಕು. ಯಾಕಂದರೆ ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಈಗಿನ ಸಮಾಜಕ್ಕೆ, ಈಗಿನ ಸಿಚುವೇಶನ್ಗೆ. ಇಂಥ ವಿಷಯಗಳನ್ನ ನಾವು ಮಾತಾಡಲಿಲ್ಲ ಅಂದರೆ, ಅಥವಾ ಇಂಥ ವಿಷಯಗಳಿಗೆ ಪ್ರಯತ್ನ ಮಾಡಲಿಲ್ಲ ಅಂದರೆ ಜೀವನ ನಮ್ಮದು ಈ ಜೀವನ ಜಸ್ಟು ಇದರಲ್ಲೇ ಕಳೆದೋಗ್ಬಿಡುತ್ತೆ ಅಂತ ಒಂದು ಕನ್ಸರ್ನ್ ಅಷ್ಟೇ. ಸೊ ಈ ಒಂದು ಚಾಯ್ಸ್ನ ಯಾವಾಗಲೂ ನೆನ್ಪಿಟ್ಕೊಳ್ಳಿ. ನೀವೇನಾದರೂ ಮದುವೆ ಆಗ್ತಿದ್ದೀರ ಅಂದರೆ, ಮದುವೆ ಬಂಧನನೂ ಆಗ್ಬೋದು, ಅಥವಾ ಮದುವೆನ ನೀವು ಅಲ್ಟಿಮೇಟ್ ಪಾಸಿಬಿಲಿಟಿಗೂ ತಗೊಂಡೋಗ್ಬೋದು. ಇದು ಬೋತ್ ಮೆನ್ ಆ್ಯಂಡ್ ವುಮೆನ್ ಇಬ್ಬರೂ ಕೂತ್ಕೊಂಡು ಯೋಚನೆ ಮಾಡಬೇಕಾಗಿರೋಂಥ ಸಂಗತಿ. ದಯವಿಟ್ಟು ಇದ್ರ ಬಗ್ಗೆ ಯೋಚನೆ ಮಾಡಿ.